ನೋಡಿ ಇನ್ನೊಂದು 6 ತಿಂಗಳು ವರ್ಷ ಆದಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಿ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲೂ ಆ ರೀತಿ ಜನಗಳು ತುಂಬಾ ಉತ್ಪತ್ತಿ ಆಗ್ತಿದ್ದಾರೆ ಇತ್ತೀಚೆಗೆ. ಇದೊಂದು ಟ್ರೆಂಡ್ ಅಷ್ಟೇ. ಪ್ಲೀಸ್ ನೀವು ಯಾರು ಕೂಡ ಇದಕ್ಕೆ ಬಲಿ ಆಗಬೇಡಿ. ರೂಪ, ನಾನು ಮುಂಬೈಯಿಂದ ಕನ್ನಡ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ನಿಮಗೆ ಮನಿ ಸೇವಿಂಗ್ ಟಿಪ್ಸ್, ಮೋಟಿವೇಶನ್ ವಿಡಿಯೋ ಜೊತೆಗೆ ಬ್ಲಾಗ್ನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಬಂದು ನಾವು ಅಂದರೆ ನಮ್ಮ ಲೇಡೀಸ್ಗಳು ನಾವು ಹೇಗೆ ಅಲರ್ಟ್ ಆಗಿದ್ದರೆ ವೇಸ್ಟೇಜ್ ಆಗುವಂಥ ಹಣನ ನಾವು ಬಚಾಯಿಸ್ಬೋದು ಅನ್ನೋದ್ರ ಬಗ್ಗೆನೇ ತುಂಬ ಒಳ್ಳೆ ವಿಡಿಯೋ, ಒಳ್ಳೊಳ್ಳೆ ಪಾಯಿಂಟ್ಸ್ ತಂದಿದ್ದೀನಿ. ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಜಾಸ್ತಿ ದೊಡ್ಡದಾಗೂ ಇರಲ್ಲ, ಚಿಕ್ಕ ವಿಡಿಯೋನೇ ಹಾಕ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಮಗೆ ಒಂದೊಂದು ಜನ್ರೇಷನಲ್ಲಿ ಒಂದೊಂದು ರೀತಿಯಲ್ಲಿ ನಾವು ಖರ್ಚು ಮಾಡ್ತೀವಿ. ಇವತ್ತು ಹೌಸ್ ವೈಫ್ ಇಟ್ಕೊಂಡು ಅಂತಂದರೆ ಒಂದು ಲೇಡೀಸು ಗೃಹಿಣಿ ಇಟ್ಕೊಂಡು ನಾನು ಪಾಯಿಂಟ್ಸ್ನ ಹೇಳ್ತಾ ಇದ್ದೀನಿ. ನಾವು ಹೇಗೆ ಒಂದೊಂದು ಸೀಸನಲ್ಲಿ ಒಂದೊಂದಕ್ಕೆ ನಾವು ಹಣ ಸುರಿತೀವಿ ಅನ್ನೋದ್ರ ಬಗ್ಗೆ ಫ್ರೆಂಡ್ಸ್, ಒಂದು ಟೈಮ್ನಲ್ಲಿ ಅಂದರೆ ನನ್ನ ಜನ್ರೇಷನಲ್ಲಿ ಒಂದು 20 ವರ್ಷದ್ದು ಆ ಟೈಮ್ಗಳಲ್ಲಿ, ಅದಕ್ಕಿಂತ ಮೊದಲು ಒಂದು ಪಾಯಿಂಟ್ ಫ್ರೆಂಡ್ಸ್, ನನ್ನ ವಿಡಿಯೋಗಳು ಶ್ರೀಮಂತರಿಗೆ ಯಾವುದೇ ರೀತಿಯಲ್ಲಿ ಉಪಯೋಗ ಆಗಲ್ಲ. ನೀವು ಶ್ರೀಮಂತರಾಗಿದ್ದರೆ ನೀವು ನನ್ನ ವಿಡಿಯೋಸ್ ನೋಡಬೇಡಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಾತ್ರ ನನ್ನ ವಿಡಿಯೋಗಳು ಉಪಯೋಗ ಆಗುವಂಥದ್ದು. ಶ್ರೀಮಂತರಾಗಿದ್ದೀರಿ, ನಿಮ್ಮ ಹತ್ರ ಹಣ ಇದೆ, ನಿಮ್ಮ ಹತ್ರ ಖರ್ಚು ಮಾಡೋಕ್ಕೆ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ನಿಮಗೆ ಈ ವಿಡಿಯೋ ಅಷ್ಟು ಅಳವಡಿಸೋದಿಲ್ಲ. ನಮ್ಮ ಮಿಡ್ಲ್ ಕ್ಲಾಸ್ ಅಂದರೆ ನಾವು ಮಧ್ಯವರ್ಗದ ಜನಗಳು ಹೇಗೆ ಯೋಚನೆ ಮಾಡಿದರೆ, ಅದರಲ್ಲೂ ಕೂಡ ಲೇಡೀಸ್ಗಳು, ಮಹಿಳೆಯರು ಹೇಗೆ ಯೋಚನೆ ಮಾಡಿದರೆ ಹಣ ಉಳಿತಾಯ ಮಾಡೋದು ಅನ್ನೋದ್ರ ಬಗ್ಗೆನೇ ನನ್ನ ಎಲ್ಲ ವಿಡಿಯೋಗಳು ಕೂಡ ಅಂದರೆ ಅದ್ರ ರಿಲೇಟೆಡೇ ಆಗಿರುತ್ತೆ. ಅಂದರೆ ನಾನು ಹೇಳ್ತಾ ಇದ್ದೆ 20 ವರ್ಷದ ಹಿಂದೆ ನಮ್ಮ ಮೆಂಟಾಲಿಟಿ ಹೀಗೆ ಫ್ರೆಂಡ್ಸ್. ನಮ್ಮ ಲೇಡೀಸ್ಗಳಿಗೆ ಪಾತ್ರೆ ಅಂದರೆ ತುಂಬಾ ಶಾಕ್ ಇತ್ತು. ಅಂದರೆ ಇವಾಗಲೂ ಇದೆ, ಹೇಳ್ತೀನಿ ಹೇಗೆ ಅವ್ರದ್ದು ನಮ್ಮದು ಯೋಚನೆಗಳು ಚೇಂಜ್ ಆಗುತ್ತೆ, ನಮ್ಮ ಶಾಕುಗಳು ಚೇಂಜ್ ಆಗಿ ನಾವು ಹಣನ ವೇಸ್ಟ್ ಮಾಡ್ತೀವಿ ಅಂತ. ಈಗ ಒಂದು 20 ವರ್ಷದ ಹಿಂದೆ ಹೇಗೆ ಪಾತ್ರೆಗಳು, ತುಂಬ ಪಾತ್ರೆಗಳು, ಆವಾಗ ಈ ಕಾಚಿನ ಪಾತ್ರೆಗಳು ಮತ್ತು ಅಂದರೆ ನಾನ್ ಸ್ಟಿಕ್ಕು ಈ ಥರದಲ್ಲಿ ಕಮ್ಮಿ, ಸ್ಟೀಲ್ ಪಾತ್ರೆನೇ ಖರೀದಿ ಮಾಡೋದು ಶಾಕ್ ಜಾಸ್ತಿ. ಇಲ್ಲಾಂದ್ರೂ ಕೂಡ ಒಂದು 3 ಸ್ಟೆಪ್ಪಾಗಿ ಪಾತ್ರೆಗಳಿರಬೇಕು. ಹೆಚ್ಚು ಜನ ಬಂದರೆ, ಒಂದು 20 ಜನ ಬಂದರೆ ಅವರಿಗೆ ಅಡುಗೆ ಮಾಡೋ ರೀತಿಯಲ್ಲಿ ದೊಡ್ಡದು ಒಂದು ಸೆಟ್ ಇಟ್ಕೊಳ್ಳೋಣ. ಮತ್ತು ಡೈಲಿ ಯೂಸಿಗೇನೆ ಒಂದು ಸೆಟ್ ಇಟ್ಕೊಳ್ಳೋಣ. ಮತ್ತೆ ಇನ್ನು ತೋರ್ಪಡೆಗೆ ಒಂದು ಸೆಟ್ ಇಟ್ಕೊಳ್ಳೋಣ. ತೋರ್ಪಡೆಗೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾವು ಯೂಸೇ ಮಾಡೋದಿಲ್ಲ, ಆದರೂ ಕೂಡ ನಾವು ತೊಗೊಂಡು ಶೆಲ್ಫ್ ಮೇಲೆ ಜೋಡಿಸ್ಲಿಕ್ಕೆ ನಮಗೆ ತುಂಬ ಇಷ್ಟ. ಬೇಕಾದರೆ ನೀವು ನೋಡ್ಬೋದು, ನಾನು 20 ವರ್ಷದ ಹಿಂದಿನ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ಇದೆ, ಆವಾಗ ಸ್ವಲ್ಪ ಜಾಸ್ತಿ ಇತ್ತು. ತೋರ್ಪಡೆಗೆ ಅಂದರೆ ನೀವು ನೋಡಿರ್ಬೋದು, ಒಂದು ಚಾಯ್ ಕಿಟ್ಲಿ ಇರ್ಬೋದು, ಮತ್ತು ಒಂಥರ ಅಂದರೆ ಏನೋ ಒಂಥರ ಡಿಸೈನ್ ಪಾತ್ರೆಗಳನ್ನ ನಾವು ತೊಗೋತಿದ್ವಿ ಅಷ್ಟೇ, ನಾವು ಯೂಸ್ ಮಾಡ್ತಿರ್ಲಿಲ್ಲ. ಅಂದರೆ ಅದು ದಬ್ಬಾಕೋಂಥದ್ದು, ಯಾರಾದರೂ ನೆಂಟರು ಬಂದಾಗ ಅವಾಗ ಮಾಡೋವಂಥದ್ದು, ಯಾರಾದರೂ ಫ್ರೆಂಡ್ಸ್ಗಳು ಬಂದಾಗ ಅದರಲ್ಲಿ ಚಾಯ್ ಮಾಡೋವಂಥದ್ದು, ನಾವು ರೆಗ್ಯುಲರಾಗಿ ಬೇರೆದ್ರಲ್ಲಿ ಚಾಯ್ ಮಾಡ್ತಾಯಿದ್ವಿ. ಈ ರೀತಿ ನಾವು ಪಾತ್ರೆ ತೊಗೋತಾ ಇದ್ವಿ. ಆಮೇಲೆ ಸ್ವಲ್ಪ ಬದಲಾವಣೆ ಆಗಕ್ಕೆ ಬಂತು. ಜನ್ರೇಷನ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಯಿತು. ಆಮೇಲೆ ಪಾತ್ರೆ ಜೊತೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಚ್ಚು ಬಟ್ಟೆಗಳಿಗೂ ಕೂಡ ನಾವು ಹಾಕಲಿಕ್ಕೆ ಶುರು ಮಾಡಿದೆವು. ಸೋಷಿಯಲ್ ಮೀಡಿಯಾ ಆಯ್ತಾ ಹೊಸ ಡಿಸೈನ್ ಬಟ್ಟೆಗಳು, ಕುರ್ತೀಸ್ಗಳು ಆಗಿರ್ಬೋದು, ಇನ್ನು ಡ್ರೆಸ್ಸು, ಸೀರೆಗಳು ಒಬ್ಬರು ತೊಗೊಂಡ್ರೆ ಅದನ್ನು ನಾವು ಸಹ ತೊಗೋಬೇಕು. ಅಂದರೆ ಯಾವ ಡಿಸೈನ್ ಬಂದರೂ ಕೂಡ ಆ ಡಿಸೈನ್ ಸೀರೆ ನಮ್ಮ ಹತ್ರನೂ ಕೂಡ ಇರಬೇಕು ಅನ್ನೋವಂಥದ್ದು. ಅದು ಯಾವುದು, ಈಗ ಕೆಲವೊಂದು ಸಲ ಕ್ರೇಪ್ ಸಿಲ್ಕು, ಬೇಬಿ ಸಿಲ್ಕು, ಆ ಸಿಲ್ಕು, ಈ ಸಿಲ್ಕು, ಆಮೇಲೆ ಏನೇನೋ ಬಂತು ಬ್ಲೌಸ್ಗಳಲ್ಲೂ ಕೂಡ, ಅದೆಲ್ಲನೂ ಸಹ ತೊಗೋಬೇಕು. ಆ ಸೀಸನ್ನಲ್ಲಿ ಮಾತ್ರ ನಮ್ಗೆ ಹಾಕ್ಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ರೆಗ್ಯುಲರಾಗಿ ಸೀರೆ ಯೂಸ್ ಮಾಡ್ತಾರೆ ಅಂದರೆ ಮಾತ್ರ ಅದು ಉಪಯೋಗ. ಇಲ್ಲ ಡ್ರೆಸ್ ಹಾಕೋತೀವಿ, ನಾವೆಲ್ಲೂ ಹೊರಗಡೆ ಕೆಲಸಕ್ಕೆಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀವಿ, ತೊಗೊಂಡು ಕಪಾಟ್ನಲ್ಲಿ ಇಟ್ಕೊಳ್ಳೋದು, ಅದು ಹಳೇದಾದಮೇಲೆ ಅಜ್ಜಿಯವರಿಗೋ ಇನ್ಯಾರಿಗೋ ಕೊಟ್ಬಿಡೋದು. ಯಾಕೆಂದರೆ ಅದನ್ನು ಯಾರೂ ಮುಂದೆ ಹಾಕೊಳ್ಳೋದೇ ಇಲ್ಲ, ಹಳೆ ಡಿಸೈನ್ ಆಯಿತು ಅಂತ. ಈ ರೀತಿ ವೇಸ್ಟೇಜ್ ಆಗು ಕೂಡ ನಾವು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೆಚ್ಚು ಮಾಡ್ಕೊಂಡು ಬರ್ತಲೇ ಇದ್ದೀವಿ. ಈ ಜನ್ರೇಷನಲ್ಲಿ 2023 ಮುಗಿದು 24 ಶುರುವಾಗ್ತಿದೆ. ಈಗೊಂದು ದೊಡ್ಡ ಶಾಕ್ ಅಂತಂದರೆ ಬ್ಲೌಸ್ ಡಿಸೈನ್ಸ್. ಇದೊಂದು ತುಂಬಾ ನಾವು ನಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಸೀರೆ ಬೆಲೆ 1,000 ಆಗಿದ್ರೆ ಅದು ಬ್ಲೌಸ್ನ ಹೊಲಿಸ್ಲಿಕ್ಕೇ 1,500 ಕೊಟ್ಟಿರ್ತಾರೆ. ಅಷ್ಟು ದುಡ್ಡು ಹಾಕ್ತಾ ಇದ್ದಾರೆ, ಅದರಲ್ಲಿ ಏನು ಉಪಯೋಗ ಇಲ್ಲ.
ಈಗ ನೋಡಿ, ಈಗ ಒಂದು ಸೀರೆ ತೊಗೊಂಡು ಆ ಮದುವೆಗಷ್ಟೇ ನಾವು ಉಟ್ಕೋತೀವಿ, ಅದಲ್ದಲೇ ಇನ್ನೇನು 2-3 ಫಂಕ್ಷನ್ಗೆ ಉಟ್ಕೋಬೋದು ಅಷ್ಟೇ. ಅದನ್ನು ಫೋಲ್ಡ್ ಮಾಡಿ ನಾವು ಇಡ್ತೀವಿ. ಇದೊಂದು ಟ್ರೆಂಡ್ ಅಷ್ಟೇ. ಪ್ಲೀಸ್ ನೀವು ಯಾರು ಕೂಡ ಇದಕ್ಕೆ ಬಲಿ ಆಗಬೇಡಿ. ಇದೊಂದು ಟ್ರೆಂಡ್. ನಾವು ಅಂದವಾಗಿ ಕಾಣಬೇಕು ಅಂದರೆ ತುಂಬ ಡಿಸೈನ್ಸ್ಗಳಿದೆ, ನಿಜವಾಗ್ಲೂ ಹೇಳ್ತಿದ್ದೀನಿ. ಅಂದರೆ ದುಡ್ಡು ಕೊಡ್ದಲೇ ಯಾರು ಮಾಡ್ಕೊಡೋದಿಲ್ಲ, ಸಾರಿ. ಅಂದರೆ ಕಮ್ಮಿ ದುಡ್ಡಿನಲ್ಲೇ, ಅಂದರೆ ಕಮ್ಮಿ ಬೆಲೆನಲ್ಲೇ ನಾವು ಹೊಲಿಗೆನ ಹಾಕಿಸ್ಕೊಂಡು ಒಳ್ಳೊಳ್ಳೆ ಡಿಸೈನ್ ಹೊಲಿಸ್ಕೊಂಡು ಕೂಡ ಹಾಕೋಬೋದು. ಏನೆಲ್ಲ ವರ್ಕುಗಳು ಓಕೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ನನ್ನ ವೀಡಿಯೋಸ್ಗಳು ಶ್ರೀಮಂತರಿಗೆ ಅಳವಡಿಸೋದಿಲ್ಲ. ಶ್ರೀಮಂತರುಗಳಿಗೆ ಅವರಿಗೆ ಖರ್ಚು ಮಾಡೋಷ್ಟು ಶಕ್ತಿ ಇರುತ್ತೆ, ಅವ್ರಿಗೆ ಅದನ್ನು ಅಷ್ಟು ಮಾಡಲೇಬೇಕು. ಆದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲೂ ಆ ರೀತಿ ಜನಗಳು ತುಂಬಾ ಉತ್ಪತ್ತಿ ಆಗ್ತಾಯಿದ್ದಾರೆ ಇತ್ತೀಚೆಗಂತೂ. ತುಂಬಾ ಎಷ್ಟು ವೆರೈಟಿ ಬ್ಲೌಸ್ಗಳು ಹೊಲ್ಸ್ಕೋತಾರೆ ಅಂದರೆ ಫ್ರೆಂಡ್ಸ್, ಈಗ ನಾನು ಒಬ್ಬಳು ಟೈಲರ್ ಆಗಿದ್ದೀನಿ, ನೀವು ಹಂಗಂದರೆ ಈ ಟೈಲರ್ಗಳದ್ದು ಏನಾಗಬೇಕು ಆ ರೀತಿ ಅಲ್ಲ. ನಂದು ಜಾಸ್ತಿ ನನ್ನ ವೀಡಿಯೋಸ್ಗಳು ಮಿಡ್ಲ್ ಕ್ಲಾಸ್ ಹೌಸ್ ವೈಫ್ಗಳಿಗೆ, ಒಂದು ಮಹಿಳೆಯರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲೇ ನಾನು ಹೇಳೋದ್ರಿಂದ, ಖರ್ಚು ಮಾಡ್ದಲೇನೂ ಕೂಡ ಸಿಂಪಲ್ಲಾಗಿ ಒಂದು 500 ರೂಪಾಯಿ ಒಳಗಡೆನೂ ಕೂಡ, ಒಂದು 400 ರೂಪಾಯಿ ಒಳಗಡೆನೂ ಕೂಡ ನಾವು ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲೂ ಕೂಡ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು. ಏನೋ ಗೊತ್ತಿಲ್ಲ, ಇಷ್ಟು ಯಾವ ಫಂಕ್ಷನಲ್ಲಿ ಹೋದ್ರೂ ಕೂಡ ಅವ್ರ ಸೀರೆ ಬೆಲೆಗಿಂತ ಬ್ಲೌಸ್ ಬೆಲೆನೇ, ಅಂದರೆ ಸ್ಟಿಚ್ಚಿಂಗ್ ಬೆಲೆನೇ ಹೆಚ್ಚಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ 5-5 ಸಾವಿರ 4-4 ಸಾವಿರನೂ ಕೂಡ ಕೊಟ್ಟು ಬ್ಲೌಸ್ನ ಹೊಲಿಸ್ಕೊಂಡಿರ್ತಾರೆ. ನಿಜವಾಗ್ಲೂ ಇದೇನಿಲ್ಲ, ಇದೊಂದು ಕ್ರೇಜ್ ಅಷ್ಟೇ, ಈಗೊಂದು ಸೀಸನ್ ಅಷ್ಟೇ. ಮತ್ತೆ ಸ್ವಲ್ಪ ದಿನ ಆದರೆ ಅದು ಹಳೇದಾಗೋಗುತ್ತೆ. ಸ್ವಲ್ಪ ದಿನದಿಂದ 2 ವರ್ಷದಿಂದ ಎಂಬ್ರಾಯ್ಡ್ರಿ ಬರ್ತಾಯಿತ್ತು, 1,500 ಮತ್ತು 1,000 ಕೊಟ್ಟು ಫುಲ್ ಎಂಬ್ರಾಯ್ಡ್ರಿ, ಕೈಗೆಲ್ಲ ಎಂಬ್ರಾಯ್ಡ್ರಿ. ಈಗ ಅದೊಂದು ಸ್ವಲ್ಪ ಕಮ್ಮಿ ಆಗಿದೆ. ಈಗ ಬೇರೆಯೇ ಹ್ಯಾರಿ ವರ್ಕು, ಏನೇನೋ ತುಂಬ ವರ್ಕು, ಇಷ್ಟೆಲ್ಲ ಕಾಸೆಲ್ಲ ಡಿಸೈನು, ಟಿಕ್ಲಿ ವರ್ಕ್ ಇರ್ಬೋದು, ತುಂಬ ವರ್ಕು, ಎಷ್ಟು ಹೆವಿ ಇರುತ್ತೆ ಅಂದರೆ ಖುಷಿ ಆಗ್ತದೆ. ನಾನು ಹಾಗೆ ಹೇಳ್ತಾ ಇಲ್ಲ, ನಾನು ಅದನ್ನು ವಿರೋಧ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಸುಂದರವಾಗಿ ಕಾಣಿಸ್ತಾರೆ, ಮುದ್ದಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ. ಆದರೆ ಅದಕ್ಕೆ ಹಾಕ್ತಿರಲ್ಲ ನೀವು ದುಡ್ಡು, ಅದು ನೀವು ಹಾಕೋಷ್ಟು ನಿಮ್ದು ಇದೆಯಾ ಅನ್ನೋದನ್ನ ಪ್ಲೀಸ್ ಯೋಚನೆ ಮಾಡಿ. ಅದು ವ್ಯರ್ಥ. ಅದು ಟ್ರೆಂಡಲ್ಲಿರುವಂಥ ಡಿಸೈನ್ ಮಾತ್ರ. ಇನ್ನೊಂದು 2 ವರ್ಷ ಬಿಟ್ಟರೆ ಅದು ಡಿಸೈನು ಕೂಡ ಯಾರೂ ಕಿಕ್ಕೋದಿಲ್ಲ, ಮತ್ತು ನೀವು ಅದನ್ನು ಇಷ್ಟನ್ನು ಕೂಡ ಪಡೋದಿಲ್ಲ. ಅಂದರೆ ಒಂದು ಜಾಗದಲ್ಲಿ ಹಾಕಿದ್ರೆ ಅಂತೂ ಅದನ್ನು ಮತ್ತೆ ಅದರಲ್ಲೂ ಕೂಡ ಈಗ ಬರೋವಂಥ ಮಣಿ ಇರ್ಬೋದು, ಲೇಸ್ ಇರ್ಬೋದು, ಅದೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂತಂದರೆ. ಮತ್ತು ಅದು ಟ್ರೆಂಡ್ ಅಂತೂ ಇರೋದಿಲ್ಲ, ಅವಾಗಂತೂ ವೇಸ್ಟ್ ಫ್ರೆಂಡ್ಸ್. ನಿಜವಾಗ್ಲೂ ಯಾಕೆ ಈ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅಂದರೆ, ಮೊನ್ನೆ ನನ್ನ ಮಗಳಿಗೆ ಕಾಲೇಜ್ನಲ್ಲಿ ಸ್ಯಾರಿ ಡೇ ಇತ್ತು. ಅವಳು ಹೇಳ್ತಾ ಇದ್ಲು, ಮಮ್ಮಿ ನನ್ನ ಫ್ರೆಂಡ್ಸ್ಗಳೆಲ್ಲ ಪಾರ್ಲರ್ಗೆ ಹೋಗಿ ಎಲ್ಲ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಮತ್ತು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಜ್ಯುವೆಲರಿ ಎಲ್ಲ ಶಾಪ್ ಮಾಡಿದ್ದಾರೆ, ಮತ್ತು ಹೊಸ ಸೀರೆ ಖರೀದಿ ಮಾಡಿದ್ದಾರೆ, ಬ್ಲೌಸ್ ಎಲ್ಲ ಮತ್ತು ಚೆಂದ ಇದು ಮಾಡ್ಕೊಂಡಿದ್ದಾರೆ. ಮಮ್ಮಿ ನನಗೆ ಏನು ಮಾಡ್ತೀರಿ ಅಂತ ಅವಳು ಕೇಳ್ತಾ ಇದ್ಲು. ಮತ್ತು ನನಗೆ ಅವಳು ಹೇಳಿದ್ಲು ಕೂಡ 1-2 ತಿಂಗಳ ಹಿಂದೆಯೇ, ಮಮ್ಮಿ ಅಂದರೆ ಲಾಸ್ಟ್ ಇಯರ್ ಅವಳು ಸ್ಯಾರಿ ಫಂಕ್ಷನ್ನ ಅಟೆಂಡ್ ಮಾಡಿರಲಿಲ್ಲ, ಸ್ಯಾರಿ ಡೇ ಏನೂ ಮಾಡಿರಲಿಲ್ಲ, ಖಾಲಿ ಒಂದು ಟ್ರೆಡಿಷನಲ್ ಡೇ ಮಾತ್ರ ಅಟೆಂಡ್ ಮಾಡಿದ್ಲು. ಇದು ಲಾಸ್ಟ್ ಇಯರ್ ಅಲ್ವಾ ಮಮ್ಮಿ, ನಾನು ಹೋಗ್ತೀನಿ ಅಂದರು, ಸರಿ ಆಗಲಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿತ್ತು. ಮತ್ತು ನಂದೊಂದು ಸೀರೆ ನಾನು ಅದನ್ನು ಹಾಕ್ತೀನಿ ಸೈಡ್ನಲ್ಲಿ ನೋಡಿ. ಈ ಸೀರೆ ಬ್ಲೌಸ್ ಹೊಲಿಬೇಕಾದ್ರೇ ನಾನು ಹ್ಯಾಂಡನ್ನ ಚಿಕ್ಕಕ್ಕೆ ಇಟ್ಕೊಂಡಿದ್ದೆ. ಅದರದ್ದು ತುಂಬಾ ದೊಡ್ಡದಾಗಿ ಬ್ಲೌಸ್ ಪೀಸ್ ಇತ್ತು, ಅದು ನನಗೆ ಇತ್ತು. ಯಾಕೆಂದರೆ ಆ ಸೀರೆ ನನ್ನ ಮಗಳು ಉಡಿಸಿದ್ರೆ ಹೇಗಿರುತ್ತೆ, ಏಕೆಂದರೆ ಮಕ್ಕಳುಗಳು ಅದರಲ್ಲಿ ಹೆಣ್ಮಕ್ಳುಗಳು ಒಂದು ಏಜಿಗೆ ಬರ್ತಾ ಇದ್ದಾರೆ ಅಂದಾಗ ತಾಯಿದಿರಿಗೆ, ಪ್ರತಿಯೊಬ್ಬರು ತಾಯಿದಿರಿಗೂ ಅವ್ರಿಗಿಂತ ನನ್ನ ಮಗಳಿಗೆ ಅನ್ನೋದನ್ನ ನಾವು ಫಸ್ಟ್ ಯೋಚನೆ ಮಾಡುವಂಥದ್ದು. ಫಸ್ಟೆಲ್ಲ ಹೋದರೆ ಮಾರ್ಕೆಟಿಗೆ ನಮಗೆ ನಾವು ಯೋಚನೆ ಮಾಡ್ತಿದ್ದೋ, ಈಗ ನಾವು ಮಾರ್ಕೆಟಿಗೆ ಹೋದರೆ ಅಂದರೆ ಇದು ನನ್ನ ಮಗಳಿಗೆ ಹೇಗೆ ಕಾಣ್ಬೋದು ಅದು ನಮಗೆ ಫಸ್ಟ್ ತಲೆಗೆ ಬರುತ್ತೆ. ಆವಾಗ ನಾನು ರೌಕೆ ಹೊಲಿಯೋದಕ್ಕಿಂತ ಮೊದಲು ಒಂದಲ್ಲ ಒಂದು ಸಲ ಇದು ನನ್ನ ಮಗಳಿಗೆ ನಾನು ಉಡಿಸ್ಬೇಕು. ಹಾಗಾಗಿ ಅವಳಿಗೂ ಆಗೋ ರೀತಿಯಲ್ಲಿ ಸ್ವಲ್ಪ ಬ್ಲೌಸ್ ಪೀಸ್ ದೊಡ್ಡದಾದ್ರಿಂದ ಅದು ಉಳಿದಿತ್ತು. ಆ ಪೀಸ್ನ ನಾನು ಹಾಗೆ ಎತ್ತಿಟ್ಟು ಅವಳಿಗೋಸ್ಕರ ನಾನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಸಿಂಪಲ್ಲಾಗಿ ಸ್ಟಿಚ್ ಮಾಡಿದೆ ಫ್ರೆಂಡ್ಸ್, ಸಿಂಪಲ್ಲಾಗಿ. ಲಾಸ್ಟ್ 10th ಇರಬೇಕಾದ್ರೂ ಕೂಡ ಅವಳು ಸ್ಯಾರಿ ಡೇಗೆ ಸ್ಯಾರಿ ಹಾಕೊಂಡು ಹೋಗಿದ್ಲು. ಅವಾಗಲೂ ಕೂಡ ಸೇಮ್ ಇತ್ತು. ಅವಳ ಫ್ರೆಂಡ್ಸ್ಗಳೆಲ್ಲ ಇಷ್ಟು ಇಲ್ಲಾಂದ್ರೆ ಒಂದು 4-5 ಸಾವಿರ ಖರ್ಚು ಮಾಡಿದರು. ಪಾರ್ಲರ್ಗಿರ್ಬೋದು, ಅವ್ರ ಜ್ಯುವೆಲರಿ, ಬ್ಯಾಂಗಲ್ಸ್, ಸ್ಯಾರಿ ಶಾಪಿಂಗು, ಸ್ಟಿಚ್ಚಿಂಗು ಇದೆಲ್ಲ ಸೇರಿ ನನ್ನ ಮಗುಗೆ ನಾನು ಏನು 1 ರೂಪಾಯಿ ಖರ್ಚಿಲ್ದಂಗೆ ರೆಡಿ ಮಾಡಿದ್ದೆ. ಆದರೂ ಕೂಡ ಸುಂದರವಾಗಿ ಕಾಣ್ತಾ ಇದ್ಲು. ನೀವು ಅನ್ಬೋದು ಹೆತ್ತವರಿಗೆ ಹೆಗ್ಣ ಮುದ್ದು ಅಂತ. ಹೌದು, ಹೆತ್ತವರಿಗೆ ಹೆಗ್ಣ ಮುದ್ದೇನೆ, ಆದರೂ ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಿದ್ಲು. ನನ್ನ ಮಗಳಲ್ವಾ, ಅದಕ್ಕೆ ನಾನು
ಹೇಳ್ತಿದ್ದೀನಿ ನೋಡಿ. ಹೀಗೆ ವಿ ಶೇಪು ಹಾಕೊಂಡಿದ್ಲು, ಅದು ಹಾಗೇನೆ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಸುಕ್ಕಾಗಿದೆ. ಕಟ್ ಹೊಲ್ದಿದ್ದೆ, ಫ್ರಂಟಲ್ಲಿ ವಿ ಶೇಪು, ಬ್ಯಾಕ್ನಲ್ಲೂ ಕೂಡ ವಿ ಶೇಪ್ ಇಟ್ಟಿದ್ದೆ. ಮತ್ತು ಬ್ಯಾಕಿಗೆ ನಾನು ಹುಕ್ ಇಟ್ಟಿದ್ದೀನಿ ಸಿಂಪಲ್ಲಾಗಿ. ಮತ್ತು ಗೋಲ್ಡನ್ ಕಲರ್ದು ಬಟ್ಟೆನಲ್ಲಿ ಪೈಪಿಂಗ್ ಮಾಡಿದೆ. ಇದು ಗ್ರೀನ್ ಕಲರ್ದು. ಇದು ಯಾವ ಸೀರೆಗೆ ಬೇಕಾದ್ರೂ ಕೂಡ ಮ್ಯಾಚ್ ಆಯ್ತಿತ್ತು. ನನ್ನ ಹತ್ರ ಒಂದು ಕ್ರೀಮ್ ಕಲರ್ದು ಕಾಟನ್ ಸೀರೆ ಇತ್ತು. ಆ ಕಾಟನ್ ಸೀರೆ ಉಡ್ಸೋಣ ಅಂತಲೂ ಅನ್ನಿಸ್ತಿತ್ತು. ಅವಳು ಯಾವ್ದು ಇಷ್ಟಪಡ್ತಾಳೋ, ಕಾಟನ್ ಸೀರೆ ಅಥವಾ ಈ ಸೀರೆ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು. ಮತ್ತು ಆಯ್ತಲ್ವರ ನೋಡಿ, ಇಷ್ಟು ಕಮ್ಮಿ ಇದರಲ್ಲಿ ಆಯಿತು. ನೀವು ಅನ್ಬೋದು, ಹಾಂ ನಿಮಗೆ ಸ್ಟಿಚಿಂಗ್ ಬರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಸಿಸ್ಟರ್, ನೀವು ಮಾಡ್ತೀರಿ. ಆದರೆ ನಮ್ಗೆ ಅದು ಗೊತ್ತಿಲ್ಲ, ನಾವು ಬೇರೆಯವ್ರ ಹತ್ರ ಹೋಗಿ ಹೊಲಿಸ್ತೀವಲ್ಲ, ಹಾಗಾಗಿ ತುಂಬ ಹಣ ಕೊಡಲೇಬೇಕಾಗ್ತದೆ, ಅಷ್ಟು ನಮ್ಗೆ ಐಡಿಯಾ ಇರೋದಿಲ್ಲ ಅಂತ. ಹಾಗೇನಿಲ್ಲ, ಏನು ಸ್ಟಿಚ್ ಮಾಡ್ತಿದ್ದೀನಿ ಅದಕ್ಕೆ ನನಗೆ ಆ ಥರ ಹೊಲ್ಕೊಂಡೆ ಹಂಗೇನಿಲ್ಲ ಫ್ರೆಂಡ್ಸ್. ನೀವು ತುಂಬಾ ವರ್ಕ್ ಮಾಡಿದ್ರೆ ಮಾತ್ರ ನೀವು ಚೆನ್ನಾಗಿ ಕಾಣಿಸ್ತೀರಿ, ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲ ಸಿಂಪಲಾಗಿ ಹಾಕೊಂಡ್ರೆ, ನಾವು ಎಷ್ಟು ಸಿಂಪಲಾಗಿರ್ತೀವಿ ಅಷ್ಟು ಸುಂದರವಾಗಿ ಕಾಣಿಸ್ತೀವಿ. ಅಂದರೆ ಹಾಗಂತಲ್ಲ, ನಾನು ಮತ್ತೆ ಹೇಳ್ತಿದ್ದೀನಿ, ನಿಮಗೆ ಭಗವಂತ ಶಕ್ತಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹೊಲಿಸ್ಕೊಳ್ಳೋ ಅಂಥದ್ದು ಅಂತಂದರೆ ನಾವು ಹೊಲಿಸ್ಕೊಳ್ಳೋಣ, ಒಂದೆರಡು ಬ್ಲೌಸ್ ಹೊಲಿಸ್ಕೊಳ್ಳೋಣ. ನಮಗೂ ಆಸೆನೇ. ನಾನು ಕೂಡ ಈ ಸಲ ಕರ್ನಾಟಕಕ್ಕೆ ಬಂದರೆ ಆ ರೀತಿ ಒಂದು ಬ್ಲೌಸ್ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಮುಂಬೈನಲ್ಲಿ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ, ಜೊತೆಗೆ ಅದು ಎಲ್ಲಿ ಆ ಥರ ವರ್ಕ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಸೌತ್ ಕಡೆ ತುಂಬ ಆ ರೀತಿ ವರ್ಕ್ದು ಗಲ್ಲಿನಲ್ಲೂ ಕೂಡ ಸಿಗ್ತಾರೆ ಅಂದ್ಕೊಂಡಿದ್ದೀನಿ. ನಾನು ಒಂದು ತಕ್ಕಮಟ್ಟಿಗೆ ಸ್ವಲ್ಪ ಒಂದು ರೇಂಜ್ನಲ್ಲಿ ಒಂದು ಬ್ಲೌಸ್ನಾರು ಹೊಲಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಂತಲ್ಲ, ಆದರೂ ಕೂಡ ಎಷ್ಟು ಬ್ಲೌಸ್ಗಳು, ಮತ್ತು ಇದು ವ್ಯರ್ಥ ಅಂತ ಅನಿಸುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಿದ್ದೀನಿ. ಇದು ವ್ಯರ್ಥ. ಇಷ್ಟು ನೀವು ಬ್ಲೌಸ್ ಹೊಲಿಸ್ಲಿಕ್ಕೋಸ್ಕರ ನೀವು ಇಷ್ಟು ಹಣನ ನೀವು ಹಾಕಬೇಡಿ. ಬೇಕಾದರೆ ನೋಡಿ, ಇನ್ನೊಂದು 6 ತಿಂಗಳು ವರ್ಷ ಆದಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಿ. ಯಾಕಾದರೂ ನಾನು ಈ ರೀತಿ ಮಾಡ್ಕೊಂಡಪ್ಪ, ಯಾಕೆ ಅದ್ರ ಬದಲಿಗೆ ನಾನು ಒಂದು ಗ್ರಾಮ್ಸ್ ಒಂದು ಒಡವೆ ಮಾಡಿಸಿ ಇಟ್ಕೊಂಡ್ರೆ, ಅಥವಾ ಏನೋ ಒಂದು ಬೇರೆದಕ್ಕೆ ಒಂದು ಒಳ್ಳೆಯದಕ್ಕೆ ಇನ್ವೆಸ್ಟ್ ಮಾಡಿದರೆ ಇದು ಅನುಕೂಲ ಆಯ್ತಿತ್ತಲ್ಲ ಅಂತ ನಿಜವಾಗ್ಲೂ ಫ್ರೆಂಡ್ಸ್ ನೀವೇನೇ ಪಶ್ಚಾತ್ತಾಪ ಪಡ್ತೀರಿ. ಆ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಅಲರ್ಟ್ ಆಗಿ ಅದಕ್ಕೆಲ್ಲ ವೇಸ್ಟೇಜ್ ಆಗಿ ಖರ್ಚು ಮಾಡಬೇಡಿ. ಸಿಂಪಲ್ಲಾಗಿ ಅಂತಂದರೆ ಅತಿ ಸಿಂಪಲ್ ಏನಿಲ್ಲ, ತಕ್ಕ ಮಟ್ಟಿಗೆ ಹೊಲ್ಕೊಂಡು ಕೂಡ ನಾವು ಸುಂದರವಾಗಿ ಕಾಣಬಹುದು.